ಮಾತಾಹರಿ ಈ ಹೆಸರು ಬಗ್ಗೆ ನಿಗೂಢ ಮತ್ತು ನಾಟಕ ಎರಡೂ ಸಂಬಂಧ ಹೊಂದಿದೆ. ಇವಳು ಸೂಪರ್ ಸ್ಪೈ ಆಗಿದ್ಲೋ ಅಥವಾ ಕೆಟ್ಟ ಸ್ಥಳದಲ್ಲಿ ಸಿಕ್ಕಿ ಹಾಕಿಕೊಂಡ ನಿಜವಾದ ಒಳ್ಳೆಯ ಡ್ಯಾನ್ಸರ್ ಆಗಿದ್ಲೋ ಗೊತ್ತಿಲ್ಲ. ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಈ ಇಡೀ ಕತೆ ಒಂಥರ ಕನ್ಫ್ಯೂಸ್ ಆಗಿರುತ್ತೆ. ಅವಳು ಒಬ್ಬ ಡಚ್ ಹುಡುಗಿಯಿಂದ ಪ್ಯಾರಿಸ್ನಲ್ಲಿ ಒಂದು ದೊಡ್ಡ ವ್ಯವಹಾರಕ್ಕೆ ಹೋಗ್ತಾಳೆ, ನೃತ್ಯ ಮಾಡ್ತಾಳೆ, ಶ್ರೀಮಂತ ಜನರೊಂದಿಗೆ ಸುತ್ತಾಡ್ತಾಳೆ. ನಂತರ ಮೊದಲನೇ ಮಹಾಯುದ್ಧ ಬರುತ್ತೆ. ಇದ್ದಕ್ಕಿದ್ದಂತೆ ಅವಳು ಗೂಢಾಚಾರಿ ಆಗ್ತಾಳೆ. ಇದನ್ನೆಲ್ಲ ನೀವು ಮೂವಿಯಲ್ಲಿ ನೋಡಿರ್ತೀರ. ವಿಷಯ ಏನಂದ್ರೆ ಈಗಲೂ ಸಹ ನಿಜವಾಗಿಯೂ ಏನಾಯ್ತು ಅನ್ನೋ ಅರಿವು ಯಾರಿಗೂ ಗೊತ್ತಿಲ್ಲ. ಅವಳು ಅಪರಾಧಿನೋ ಅಥವಾ ಅವಳ ಮೇಲೆ ಸುಳ್ಳು ಆರೋಪ ಮಾಡಲಾಗಿದೆಯೋ ನೋಡೋಣ ಬನ್ನಿ. ಈ ಹುಚ್ಚು ಕತೆ ನೆಟ್ಫ್ಲಿಕ್ಸ್ ನಲ್ಲಿರುವ ಎಲ್ಲದಕ್ಕಿಂತ ಹೆಚ್ಚು ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿ, ಮಾತಾಹರಿ ಅಂದ್ರೆ ಇದೊಂದು ದೊಡ್ಡ ಕತೆ. 29ನೇ ವಯಸ್ಸಿಗೆ ಅವರು ಪ್ಯಾರಿಸ್ಗೆ ಬಂದು ಫುಲ್ ಫೇಮಸ್ ಆಗಿದ್ರು. ಮಾತಾಹರಿ ಅನ್ನುವಂತಹ ಹೆಸರಿಟ್ಕೊಂಡು ವಿಚಿತ್ರವಾದ ಡ್ಯಾನ್ಸ್ ಮಾಡ್ತಾ ಇದ್ರು. ಆ ಡ್ಯಾನ್ಸ್ಗೆ ಜನರೆಲ್ಲ ಹುಚ್ಚಿದ್ದು ಕುಣಿತಾ ಇದ್ರು. ನ್ಯೂಸ್ ಪೇಪರ್ಗಳೆಲ್ಲ ಇವ್ರ ಬಗ್ಗೆನೇ ಬರೀತಿದ್ವು. 10 ವರ್ಷಗಳ ಕಾಲ ಅವರ ಹೆಸರೇ ಇತ್ತು. ಗ್ಲಾಮರ್ ಅಂದ್ರೇನೆ ಇವರು ಆಗ್ಬಿಟ್ಟಿದ್ರು. ಆದ್ರೆ ನೋಡಿ, ಅವರ ಜೀವನದಲ್ಲಿ ಬೇರೆ ವಿಷಯಗಳು ಕೂಡ ಇತ್ತು. ಮಿಲಿಟರಿ ಆಫೀಸರ್ಗಳ ಜೊತೆ ಅವರಿಗಿದ್ದ ಸಂಬಂಧಗಳು, ಫಸ್ಟ್ ವರ್ಲ್ಡ್ ವಾರ್ ಟೈಮಲ್ಲಿ ಯುರೋಪ್ ಸುತ್ತಾಡಿದ್ದು, ಇವೆಲ್ಲ ಫ್ರೆಂಚ್ ಗುಪ್ತಚರ ಇಲಾಖೆಯವರಿಗೆ ಅನುಮಾನ ತರಿಸಿತು. 1917ರಲ್ಲಿ ಜರ್ಮನಿ ಪರವಾಗಿ ಗ್ರೇಟ್ ಗೇಮ್ ಅಂದ್ರೆ ಬೇಹುಗಾರಿಕೆ ಮಾಡಿದ್ರು ಅಂತ ಹೇಳಿ ಅವನ್ನ ಅರೆಸ್ಟ್ ಮಾಡಿದ್ರು. ಆ ವರ್ಷದ ಅಕ್ಟೋಬರ್ 15ರಂದು ಪ್ಯಾರಿಸ್ ಹತ್ತಿರ ಒಂದು ಕಾಡಿನಲ್ಲಿ ಅವರನ್ನ ಗುಂಡಕ್ಕಿ ಕೊಲ್ತಾರೆ. ಇದು ಸಿಂಪಲ್ ಆಗಿ ಮಾತಾಹರಿಯ ಕತೆ. ಡ್ಯಾನ್ಸರ್ ಆಗಿ ಫೇಮಸ್ ಆಗಿ ಕೊನೆಗೆ ಸ್ಪೈ ಅಂತ ಸತ್ತೋದ್ರು. ಅವರ ಜೀವನ ಒಂದು ಸಿನಿಮಾ ಕತೆ ತರಾನೇ ಇದೆ ಅಲ್ವಾ? ಹಾಗಿದ್ರೆ ಬನ್ನಿ, ಮಾತಾಹರಿಯ ಬಗ್ಗೆ ಇನ್ನಷ್ಟು ಕುತೂಹಲಕಾರಿಯ ಸಂಗತಿಗಳನ್ನ ತಿಳಿದುಕೊಳ್ಳೋಣ ಈ ವಿಡಿಯೋ ಮುಖಾಂತರ. ಮಾತಾಹರಿಯ ಪ್ರಾರಂಭಿಕ ಜೀವನ. ಆಗಸ್ಟ್ 7, 1876 ನೆದರ್ಲ್ಯಾಂಡ್ನ ಲಿವಾರ್ಡ್ನಲ್ಲಿ ಒಂದು ಹೆಣ್ಣು ಮಗು ಜನಿಸುತ್ತೆ. ಆ ಮಗುವೆ ಮಾರ್ಗರೇಟಾ ಗ್ರಿಟುವೆಡಾ ಜೆಲ್ಲೆ. ಆಕೆ ಆಂಜೆ ಮತ್ತು ಆಡಮ್ ಜೆಲ್ಲೆ ದಂಪತಿಗಳ ಹಿರಿಯ ಮಗಳು. ಆ ಕಾಲದಲ್ಲಿ ಲಿವಾರ್ಡನ್ ಒಂದು ಸುಂದರವಾದ ನಗರವಾಗಿತ್ತು. ಮಾರ್ಗರೇಟಾ ತನ್ನ 3 ಸಹೋದರರೊಂದಿಗೆ ನಗರದ ಅತ್ಯಂತ ಐಷಾರಾಮಿ ಬೀದಿಗಳಲ್ಲಿ ವಾಸ ಮಾಡ್ತಾ ಇದ್ರು. ಮಾತಾಹರಿ ಸ್ವಲ್ಪ ಯಹೂದಿ, ಸ್ವಲ್ಪ ಮಲೇಷಿಯನ್, ಇಲ್ಲ ಜಾವನೀಸ್. ನಮ್ಗೆ ಅರ್ಥ ಆಗಿಲ್ಲ ಅಲ್ವಾ? ಅಂದ್ರೆ ಅವಳು ಇಂಡೋನೇಷಿಯನ್ ಮೂಲದವರು ಅಂತ ಹೇಳಾಗುತ್ತೆ. ಆದ್ರೆ ರಿಸರ್ಚ್ ಮಾಡಿದವರು ಹೇಳೋ ಪ್ರಕಾರ ಅವರಿಗೆ ಯಹೂದಿ ಹಿನ್ನೆಲೆ ಆಗ್ಲಿ ಏಷ್ಯಾದ ಹಿನ್ನೆಲೆ ಆಗಿರ್ಲಿ ಇರ್ಲಿಲ್ಲ. ಅವರ ಅಪ್ಪ ಅಮ್ಮ ಇಬ್ಬರು ಪಕ್ಕ ಡಚ್ಚಿನವರು. ಆಕೆ ತಂದೆ ಆಡಮ್ ಜೆಲ್ಲೆ ಒಬ್ಬ ಯಶಸ್ವಿ ಹ್ಯಾಟ್ ಮತ್ತು ಕ್ಯಾಪ್ ವ್ಯಾಪಾರಿ. ಆತನ ವ್ಯಾಪಾರವು ತುಂಬಾ ಲಾಭದಾಯಕವಾಗಿತ್ತು ಆ ಟೈಮಲ್ಲಿ. ಹೀಗಾಗಿ ಅವರ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು. ಮಾರ್ಗರೇಟಾಳ ಬಾಲ್ಯವು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿತ್ತು. ಆಕೆಯ ಮನೆಯಲ್ಲಿ ಎಲ್ಲ ರೀತಿಯ ಸುಖ ಸೌಲಭ್ಯಗಳಿದ್ದವು. ಆಕೆಗೆ ಯಾವುದೇ ರೀತಿಯಾದಂತಹ ಕೊರತೆಗಳು ಇರ್ತಾ ಇರಲಿಲ್ಲ. ಆದರೆ ಈ ಸಂತೋಷದ ದಿನಗಳು ಶಾಶ್ವತವಾಗಿರಲಿಲ್ಲ ಆಕೆಗೆ. ಕಾಲಕ್ರಮೇಣ ಆಡಮ್ ಜೆಲ್ಲೆಯವರ ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಬಂತು. ಅವರು ತಮ್ಮ ದುಬಾರಿ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆಯಾಗಿ ಅದನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಅನಿವಾರ್ಯವಾಗಿ ಅವರು ದಿವಾಳಿಯಾದರು. ಈ ಆರ್ಥಿಕ ಸಂಕಷ್ಟವು ಅವರ ಕುಟುಂಬದ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನ ತಂದಿತು. ಆಡಮ್ ಜೆಲ್ಲೆ ತಮ್ಮ ಕುಟುಂಬವನ್ನ ಪೋಷಣೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಮಾರ್ಗರೇಟಾಳ ಅಪ್ಪ ಹೇಗ್ನಲ್ಲಿರುವ ತಮ್ಮ ಸಹೋದರನ ಮನೆಗೆ ಸ್ಥಳಾಂತರಗೊಂಡ್ರು. ಮಾರ್ಗರೇಟಾ ತನ್ನ ತಾಯಿ ಮತ್ತು ಸಹೋದರರೊಂದಿಗೆ ಲಿವಾರ್ಡ್ನಲ್ಲಿ ಉಳಿಬೇಕಾಯಿತು. ಅವರು ಒಂದು ಸಣ್ಣ ಇಕ್ಕಟ್ಟಾದ ಮಹಡಿಯ ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡಬೇಕಾಯಿತು. 12 ವರ್ಷದ ಮಾರ್ಗರೇಟಾಳಿಗೆ ಈ ಬದಲಾವಣೆ ತುಂಬಾ ಕಷ್ಟವಾಗಿತ್ತು. ಆಕೆಯ ಐಷಾರಾಮಿ ಜೀವನವು ಇದ್ದಕ್ಕಿದ್ದಂತೆ ಬದಲಾಗಿತ್ತು. ಆಕೆಯ ಕುಟುಂಬವು ಆರ್ಥಿಕ ಸಂಕಷ್ಟವನ್ನ ಎದುರಿಸುತ್ತಿದೆ. ಈ ಪರಿಸ್ಥಿತಿಯು ಮಾರ್ಗರೇಟಾಳ ಪೋಷಕರ ನಡುವೆ ಭಿನ್ನಾಭಿಪ್ರಾಯಗಳಿಗೆ ಕಾರಣ ಆಗುತ್ತೆ. ಫೈನಲ್ ಆಗಿ ಅವರು ಕಾನೂನುಬದ್ಧವಾಗಿ ಬೇರ್ಪಡೋದಕ್ಕೆ ನಿರ್ಧಾರ ಮಾಡಿದ್ರು.
ಮಾರ್ಗರೇಟಾಳ ಬಾಲ್ಯದ ಸಂತೋಷವು ಮತ್ತು ಕಷ್ಟಗಳಿಂದ ತುಂಬಿತ್ತು. ಆಕೆಯ ಜೀವನದ ಈ ಆರಂಭಿಕ ಘಟನೆಗಳು ಆಕೆಯ ಭವಿಷ್ಯದ ಜೀವನದಲ್ಲಿ ಪ್ರಭಾವ ಬೀರಿದವು. ಆಮೇಲೆ 1891ರಲ್ಲಿ ಅವಳ ಅಮ್ಮ ತೀರ್ಕೊಂಡ್ರು. ಅವಳ ಅಪ್ಪ 1893ರ ಫೆಬ್ರವರಿ 9ರಂದು ಆಮ್ಸ್ಟರ್ಡ್ಯಾಮ್ನಲ್ಲಿ ಸುಸನ್ನಾ ಕ್ಯಾಥರಿನಾ ಟೆನ್ ಹೂ ಎನ್ನುವಂತಹ ಮಹಿಳೆಯನ್ನ ಎರಡನೇದಾಗಿ ಮದುವೆ ಆದರು. ಇದರಿಂದ ಅವರ ಕುಟುಂಬ ಒಡೆದೋಯ್ತು. ಮಾರ್ಗರೇಟಾ ಲೈಡನ್ನಲ್ಲಿ ಕಿಂಡರ್ ಗಾರ್ಡನ್ ಟೀಚರ್ ಆಗೋಕೆ ಓದ್ತಾ ಇದ್ಲು. ಆದರೆ ಅಲ್ಲಿನ ಹೆಡ್ ಮಾಸ್ಟರ್ ಅವಳ ಜೊತೆ ಸರಿಯಾಗಿರಲಿಲ್ಲ. ಅದಕ್ಕೆ ಅವಳ ಗಾಡ್ ಫಾದರ್ ಅವಳನ್ನು ಅಲ್ಲಿಂದ ಕರ್ಕೊಂಡು ಹೋದರು. 1-2 ತಿಂಗಳಾದ್ಮೇಲೆ ಅವಳು ಹೇಗ್ನಲ್ಲಿರೋ ತನ್ನ ಚಿಕ್ಕಪ್ಪನ ಮನೆಗೆ ಹೋಗ್ತಾಳೆ. ಮಾರ್ಗರೇಟಾ ವೈವಾಹಿಕ ಜೀವನದ ಕೆಟ್ಟ ನಿರ್ಧಾರ. 18ನೇ ವಯಸ್ಸಿನಲ್ಲಿ ಮಾರ್ಗರೇಟಾಗೆ ರುಡಾಲ್ಫ್ ಮ್ಯಾಕ್ಲಿಯೋಡ್ ಎಂಬ ಡಚ್ ಸೈನ್ಯದ ಅಧಿಕಾರಿಯ ಪರಿಚಯ ಆಯಿತು. ಆತ ಇಂಡೋನೇಷ್ಯಾದಲ್ಲಿದ್ದ ಪತ್ರಿಕೆಯಲ್ಲಿ ಹೆಂಡತಿ ಬೇಕು ಅಂತ ಜಾಹೀರಾತು ನೀಡಿದ್ದರಿಂದ 1895ರಲ್ಲಿ ಅವನಿಗೂ ಮತ್ತು ಮಾರ್ಗರೇಟಾ ಜೊತೆ ಮದುವೆ ಆಯಿತು. ಇದರಿಂದ ಮಾರ್ಗರೇಟಾಗೆ ಒಳ್ಳೆಯ ಸ್ಥಾನ ಸಿಕ್ತು, ದುಡ್ಡು ಬಂತು. ಗಂಡನ ಜೊತೆ ಇಂಡೋನೇಷ್ಯಾದ ಜಾವಾಕ್ಕೆ ಹೋಗ್ತಾಳೆ. ಅವರಿಗೆ ನಾರ್ಮನ್ ಜಾನ್ ಮತ್ತು ಲೂಯಿಸ್ ಜೀನ್ ಎಂಬ 2 ಮಕ್ಕಳು ಇದ್ದರು. ಆದರೆ ಮದುವೆ ವಿಚಾರದಲ್ಲಿ ಅವಳ ನಿರ್ಧಾರ ಸರಿಯಾಗಿರಲಿಲ್ಲ. ರುಡಾಲ್ಫ್ ಒಬ್ಬ ಕುಡುಕ, ಮಾರ್ಗರೇಟಾಗೆ ಹೊಡಿತಾ ಇದ್ದ ಮತ್ತು ಅವನಿಗೆ ಬಡ್ತಿ ಸಿಗದೇ ಇರೋ ಕಾರಣಕ್ಕೆ ಅವಳನ್ನೇ ದೂರ್ತಾ ಇದ್ದ. ಅಲ್ಲದೆ ಆತ ಇನ್ನೊಬ್ಬ ಹೆಂಗಸಿನ ಜೊತೆ ಸಂಬಂಧ ಇಟ್ಟುಕೊಂಡಿದ್ದ. ಇದೇ ಸಂದರ್ಭದಲ್ಲಿ ರುಡಾಲ್ಫ್ ಬೇರೆ ಕಡೆಗೆ ಹೋದಾಗ ಮಾರ್ಗರೇಟಾ ಮಕ್ಕಳ ಜೊತೆ ಶ್ರೀ ವ್ಯಾನ್ ರೀಡ್ ಎಂಬ ಅಧಿಕಾರಿಯ ಮನೆಯಲ್ಲಿ ಇದ್ಲು. ಆ ಸಮಯದಲ್ಲಿ ಅವಳು ಮಾತಾಹರಿ ಅಂತ ತನ್ನ ಹೆಸರನ್ನ ಚೇಂಜ್ ಮಾಡ್ಕೊತಾಳೆ. ಕೊನೆಗೆ ರುಡಾಲ್ಫ್ ಕರೆದಿದ್ದಕ್ಕೆ ಮಾರ್ಗರೇಟಾ ವಾಪಸ್ ಹೋದ್ರೂ ಅವನ ಸ್ವಭಾವ ಬದಲಾಗಿರಲಿಲ್ಲ. 1899ರಲ್ಲಿ ಅವರ ಮಕ್ಕಳಿಗೆ ಸಿಫಿಲಿಸ್ಗೆ ಕೊಟ್ಟ ಚಿಕಿತ್ಸೆಯಿಂದ ತೊಂದರೆ ಆಗತ್ತೆ. ಕೆಲವರು ಅವರ ಮನೆಯಲ್ಲಿದ್ದ ಕೆಲಸದವನು ವಿಷ ಕೊಟ್ಟಿರಬಹುದು ಅಂತ ಹೇಳ್ತಾರೆ. ಅದರಲ್ಲಿ ಜೀನ್ ಬದುಕಿದ್ಲು, ಆದರೆ ನಾರ್ಮನ್ ಸತ್ತೋಗ್ತಾನೆ. ರುಡಾಲ್ಫ್ನ ವೈರಿಗಳು ಇಬ್ಬರು ಮಕ್ಕಳಿಗೆ ಊಟದಲ್ಲಿ ವಿಷ ಹಾಕಿರಬಹುದು ಅಂತ ಕೆಲವರು ಅನ್ಕೊಳ್ತಾರೆ, ಹೇಳ್ತಾರೆ ಕೂಡ. ನೆದರ್ಲ್ಯಾಂಡ್ಗೆ ವಾಪಸ್ ಬಂದ ಮೇಲೆ 1902ರಲ್ಲಿ ಅವರಿಬ್ಬರು ಬೇರೆ ಆಗ್ತಾರೆ. 1906ರಲ್ಲಿ ವಿಚ್ಛೇದನ ಕೂಡ ಆಗೋಗುತ್ತೆ. ಜೀನನ್ನ ಮಾರ್ಗರೇಟಾಗೆ ಕೊಡ್ತಾರೆ. ರುಡಾಲ್ಫ್ ಮಗುವಿನ ಖರ್ಚಿಗೆ ದುಡ್ಡು ಕೊಡಬೇಕಾಗಿತ್ತು, ಆದರೆ ಅವನು ಕೊಡಲಿಲ್ಲ. ಒಂದು ಸಲ ಜೀನ್ ರುಡಾಲ್ಫ್ರನ್ನ ಭೇಟಿಯಾದಾಗ ಅವನು ಅವಳನ್ನ ವಾಪಸ್ ಕಳಿಸ್ಲಿಲ್ಲ. ಮಾರ್ಗರೇಟಾ ಏನು ಮಾಡೋಕೆ ಗೊತ್ತಾಗದೆ ಸುಮ್ಮನಾಗ್ಬಿಡ್ತಾಳೆ. ರುಡಾಲ್ಫ್ ಕೆಟ್ಟ ಗಂಡನಾದ್ರೂ ಒಳ್ಳೆ ತಂದೆ ಅಂತ ಅನ್ಕೊಂಡಿರ್ತಾಳೆ. ಆದರೆ ಆಮೇಲೆ ಜೀನ್ 21ನೇ ವಯಸ್ಸಿನಲ್ಲಿ ಬಹುಶಃ ಸಿಫಿಲಿಸ್ನಿಂದ ಸತ್ತೋಗ್ತಾಳೆ. ಮಾತಾಹರಿಯ ಪ್ಯಾರಿಸ್ ಜೀವನ. ಮಾತಾಹರಿ ತನ್ನ ಜೀವನ ನಡೆಸೋದಕ್ಕೆ ಹೆಣಗಾಡ್ತಾ ಕೊನೆಗೆ ಮಾಡೆಲ್ ಆಗಿ ನಟಿಸೋದಕ್ಕೆ ಶುರು ಮಾಡಿದ್ರು. 1904ರ ಹೊತ್ತಿಗೆ ಮಾತಾಹರಿ ಎಕ್ಸಾಟಿಕ್ ಡ್ಯಾನ್ಸರ್ ಆಗಿ ಪ್ರಾಮುಖ್ಯತೆಗೆ ಬರ್ತಾರೆ. ಅವರು 20ನೇ ಶತಮಾನದ ತಿರುವಿನಲ್ಲಿ ಕಲಾತ್ಮಕ ಸ್ಫೂರ್ತಿಗಾಗಿ ಏಷ್ಯಾ ಮತ್ತು ಈಜಿಪ್ಟ್ನತ್ತ ನೋಡುತ್ತಿದ್ದ ಅರ್ಲಿ ಮಾಡರ್ನ್ ನೃತ್ಯ ಚಳವಳಿಯ ನಾಯಕ ಮತ್ತು ಡ್ಯಾನ್ಸರ್ ಆದಂತಹ ಇಸಾಡೋರಾ ಡಂಕನ್ ಮತ್ತು ರುತ್ ಸೈಂಟ್ ಡೆನಿಸ್ ಅವರ ಸಮಕಾಲೀನರಾಗಿದ್ದರು. ಅಶ್ಲೀಲ ಪ್ರಣಯ ಮತ್ತು ತನ್ನ ದೇಹವನ್ನ ಬಹಿರಂಗವಾಗಿ ಪ್ರದರ್ಶಿಸುತ್ತಾ ಮಾತಾಹರಿ ತನ್ನ ಪ್ರೇಕ್ಷಕರನ್ನ ಆಕರ್ಷಿಸತೊಡಗಿದಳು ಮತ್ತು ಮಾರ್ಚ್ 13, 1905ರಂದು ಮ್ಯೂಸಿಕ್ ಗುಯಿಮೆಟ್ನಲ್ಲಿ ತನ್ನ ಮೊದಲ ಪ್ರದರ್ಶನದಿಂದ ರಾತ್ರೋರಾತ್ರಿ ಫೇಮಸ್ ಆಗಿಬಿಡ್ತಾಳೆ. ಅವರು ಮ್ಯೂಸಿಯನ್ನ ಸ್ಥಾಪಿಸಿದ ಮಿಲಿಯನಿಯರ್ ಕೈಗಾರಿಕೋದ್ಯಮಿ ಎಮಿಲ್ ಎಟಿಯನ್ ಗುಯಿಮೆಟ್ ಅವರ ದೀರ್ಘಕಾಲದ ಪ್ರೇಯಸಿ ಕೂಡ ಆಗ್ತಾಳೆ. ಅಲ್ಲದೆ ಬಾಲ್ಯದಿಂದಲೂ ಪವಿತ್ರ ಭಾರತೀಯ ನೃತ್ಯ ಕಲೆಯಲ್ಲಿ ಮುಳುಗಿರುವಂತೆ ನಟಿಸುತ್ತಾ ಪುರೋಹಿತ ಹಿಂದೂ ಮೂಲದ ರಾಜಕುಮಾರಿಯಂತೆ ಪೋಸ್ ಕೊಡ್ತಾಳೆ. ಈ ಅವಧಿಯಲ್ಲಿ ಅವರ ಫೋಟೋ ಹಲವಾರು ಬಾರಿ ನಗ್ನವಾಗಿ ತೆಗೆದುಕೊಳ್ಳಲಾಗುತ್ತೆ. ಮಾತಾಹರಿ ತಮ್ಮ ನಟನೆಯಲ್ಲಿ ಯಾವುದೇ ಆತಂಕವಿಲ್ಲದೆ ಪ್ರಚೋದನಕಾರಿ ಶೈಲಿಯನ್ನ ವೇದಿಕೆಗೆ ತಂದ್ರು. ಇದು ವ್ಯಾಪಕ ಮೆಚ್ಚುಗೆಯನ್ನು ಕೂಡ ಗಳಿಸುತ್ತೆ. 1912ರ ನಂತರ ಮಾತಾಹರಿಯವರ ವೃತ್ತಿ ಜೀವನವು ಕೆಳಗೆ ಹೋಗುತ್ತಾ ಬರುತ್ತೆ. 13 ಮಾರ್ಚ್ 1915ರಂದು ಅವರು ತಮ್ಮ ವೃತ್ತಿ ಜೀವನದ ಕೊನೆಯ ಪ್ರದರ್ಶನ ನೀಡಿದ್ರು. ಇವರು ನರ್ತಕಿಯಾಗಿ ತಮ್ಮ ವೃತ್ತಿ ಜೀವನವನ್ನ ತಡವಾಗಿ ಪ್ರಾರಂಭಿಸಿದ್ರು. ಆದಾಗ್ಯೂ ಈ ಹೊತ್ತಿಗೆ ಅವರು ಯಶಸ್ವಿ ವೇಷಿ ಕೂಡ ಆಗಿದ್ರು. ಅವರ ಶಾಸ್ತ್ರೀಯ ಸೌಂದರ್ಯಕ್ಕಿಂತ ಇವರ ಇಂದ್ರಿಯತೆ ಮತ್ತು ಕಾಮ ಪ್ರಚೋದನಕತೆಗೆ ಹೆಚ್ಚು ಹೆಸರುವಾಸಿಯಾಗಿದ್ರು.
ಅವರು ಉನ್ನತ ಶ್ರೇಣಿಯ ಮಿಲಿಟರಿ ಅಧಿಕಾರಿಗಳು, ರಾಜಕಾರಣಿಗಳು ಮತ್ತು ಅನೇಕ ದೇಶಗಳಲ್ಲಿ ಪ್ರಭಾವಿ ಸ್ಥಾನಗಳಿರುವಂತಹ ಇತರರೊಂದಿಗೆ ಸಂಬಂಧವನ್ನು ಕೂಡ ಹೊಂದಿರ್ತಾರೆ. ಪ್ರಬಲ ಪುರುಷರೊಂದಿಗಿನ ಅವರಿಗಿದ್ದ ಸಂಪರ್ಕಗಳು ಅವಳನ್ನ ಅಂತಾರಾಷ್ಟ್ರೀಯ ಗಡಿಗಳನ್ನ ದಾಟೋದಕ್ಕೆ ನೆರವು ಮಾಡಿಕೊಡುತ್ತೆ. ಮೊದಲನೆಯ ಮಹಾಯುದ್ಧದ ಮೊದಲು ಅವರನ್ನ ಸಾಮಾನ್ಯವಾಗಿ ಕಲಾವಿದೆ ಮತ್ತು ಮುಕ್ತ ಮನೋಭಾವದ ಬೊಹಿಮಿಯನ್ ಎಂದು ನೋಡಲಾಗ್ತಾ ಇತ್ತು. ಆದರೆ ಯುದ್ಧ ಸಮೀಪಿಸುತ್ತಿದ್ದಂತೆ ಕೆಲವರು ಅವರನ್ನ ಅನೈತಿಕ ಮತ್ತು ಬಹುಶಃ ಅಪಾಯಕಾರಿ ಮೋಹಕ ಮಹಿಳೆ ಅಂತ ನೋಡೋದಕ್ಕೆ ಆರಂಭಿಸ್ತಿದ್ರು. ಮೊದಲನೇ ಮಹಾಯುದ್ಧದ ಟೈಮಲ್ಲಿ ನೆದರ್ಲ್ಯಾಂಡ್ಸ್ ನ್ಯೂಟ್ರಲ್ ಆಗಿತ್ತು. ಸೊ ಡಚ್ ಸಿಟಿಜನ್ ಆಗಿದ್ದಂತಹ ಜೆಲ್ಲೆಗೆ ಯಾವುದೇ ತಕರಾರಿಲ್ಲದೆ ಓಡಾಡೋಕ್ಕೆ ಪರ್ಮಿಷನ್ ಸಿಕ್ಕಿತ್ತು. ಯುದ್ಧದ ಜಾಗಗಳನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಫ್ರಾನ್ಸ್ ಮತ್ತೆ ನೆದರ್ಲ್ಯಾಂಡ್ ಮತ್ತು ಸ್ಪೇನ್ ಮತ್ತೆ ಬ್ರಿಟನ್ ಮಧ್ಯೆ ಹೋಗ್ತಾ ಇದ್ಲು. ಹೀಗಾಗಿ ಅವಳು ಓಡಾಡೋದೆಲ್ಲ ಎಲ್ಲರಿಗೂ ಗೊತ್ತಾಗ್ತಾ ಇತ್ತು. ಯುದ್ಧ ನಡೀತಿರ್ಬೇಕಾದ್ರೆ ಜೆಲ್ಲೆ ಫ್ರೆಂಚ್ ಜೊತೆ ಕೆಲಸ ಮಾಡ್ತಿದ್ದ 23 ವರ್ಷದ ರಷ್ಯಾದ ಕ್ಯಾಪ್ಟನ್ ವಾಡಿಮ್ ಮಾಸ್ಲೋ ಜೊತೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ಲು. ಅವನು ಅಂದ್ರೆ ಅವಳಿಗೆ ಪ್ರಾಣ. 1916ರ ಬೇಸಿಗೆಯಲ್ಲಿ ವೆಸ್ಟರ್ನ್ ಫ್ರಂಟ್ಗೆ ಕಳಿಸಿದ್ದ 50,000 ಜನ ರಷ್ಯಾದ ಸೈನಿಕರ ಗುಂಪಿನಲ್ಲಿ ಅವನು ಇದ್ದ. ಏಪ್ರಿಲ್ 1916ರಲ್ಲಿ ಜರ್ಮನ್ ಕಂಟ್ರೋಲ್ನಲ್ಲಿದ್ದ ಬ್ರಿಮಾಂಟ್ ಕೋಟೆನ ವಶಪಡಿಸಿಕೊಳ್ಳೋಕೆ ಹೋದಾಗ ಮಾಸ್ಲೋಗೆ ಗುಂಡು ತಾಗಿ ಎಡಗನ್ನು ಹೋಗ್ಬಿಡುತ್ತೆ. ಆಗ ಜೆಲ್ಲೆ ಫ್ರಂಟ್ಗೆ ಹತ್ರ ಇದ್ದ ಆಸ್ಪತ್ರೆಗೆ ಹೋಗಿ ಅವನ್ನ ನೋಡ್ಕೊಂಡು ಬರೋಕ್ಕೆ ಪರ್ಮಿಷನ್ ಬೇಕಿತ್ತು. ನ್ಯೂಟ್ರಲ್ ದೇಶದವಳಾಗಿದ್ದರಿಂದ ಜೆಲ್ಲಿನ ಸಾಮಾನ್ಯವಾಗಿ ಫ್ರಂಟ್ ಹತ್ರ ಬಿಡ್ತಿರ್ಲಿಲ್ಲ. ಆದರೆ ಡ್ಯೂಕ್ಸಿಯಂ ಬ್ಯೂರೋದ ಏಜೆಂಟ್ಗಳು ಜೆಲ್ಲಿನ ಮೀಟ್ ಮಾಡಿ ಫ್ರಾನ್ಸ್ಗೋಸ್ಕರ ಸ್ಪೈ ಕೆಲಸ ಮಾಡೋಕೆ ಒಪ್ಕೊಂಡ್ರೆ ಮಾತ್ರ ಮಾಸ್ಲೋವ್ನ ನೋಡ್ಬೋದು ಅಂತ ಹೇಳ್ತಾರೆ. ಮಾತಾಹರಿಯ ಬೇಹುಗಾರಿಕೆ. ನವೆಂಬರ್ 1916ರಲ್ಲಿ ಒಬ್ಬ ಮಹಿಳೆ ಅಂದ್ರೆ ಮಾತಾಹರಿ ಸ್ಪೇನ್ನಿಂದ ಜಿಲಾಂಡಿಯಾ ಎಂಬ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾಳೆ. ಬ್ರಿಟಿಷ್ ಬಂದರು ಫಾಲ್ಮೌತ್ಗೆ ಹಡಗು ತಲುಪಿದಾಗ ಆಕೆನ ಬಂಧಿಸಿ ಲಂಡನ್ಗೆ ಕರೆದೊಯ್ಯಲಾಯಿತು. ಲಂಡನ್ನಲ್ಲಿ ನ್ಯೂ ಸ್ಕಾಟ್ಲ್ಯಾಂಡ್ ಯಾರ್ಡ್ನ ಕೌಂಟರ್ ಇಂಟೆಲಿಜೆನ್ಸ್ ಮುಖ್ಯಸ್ಥರಾಗಿದ್ದ ಸರ್ ಬಾಸಿಲ್ ಥಾಮ್ಸನ್ ಆಕೆನ ದೀರ್ಘಕಾಲ ವಿಚಾರಣೆ ಮಾಡಿದ್ರು. ಥಾಮ್ಸನ್ ತಮ್ಮ 1922ರ ಪುಸ್ತಕ ಕ್ವೀರ್ ಪೀಪಲ್ನಲ್ಲಿ ಇದ್ರ ಬಗ್ಗೆ ಬರೆದುಕೊಂಡಿದ್ದಾರೆ. ಆ ಮಹಿಳೆ ತಾನು ಡ್ಯೂಕಿಮ್ಸ್ ಬ್ಯೂರೋದಲ್ಲಿ ಕೆಲಸ ಮಾಡ್ತಿದೆ ಅಂತ ಒಪ್ಕೊಂಡಿದ್ದಾಳೆ ಅಂತಾನೂ ಕೂಡ ಅವ್ರು ಹೇಳಿದ್ದಾರೆ. ಮೊದಲು ಆಕೆನ ಕ್ಯಾನನ್ ರೋ ಪೊಲೀಸ್ ಸ್ಟೇಷನ್ನಲ್ಲಿ ಇರಿಸಲಾಯಿತು. ನಂತರ ಬಿಡುಗಡೆ ಮಾಡಿ ಸವೋಯ್ ಹೋಟೆಲ್ನಲ್ಲಿ ಇರಿಸಲಾಯಿತು. ಈ ವಿಚಾರಣೆಯ ಸಂಪೂರ್ಣ ಪ್ರತಿ ಬ್ರಿಟನ್ನ ರಾಷ್ಟ್ರೀಯ ದಾಖಲೆಗಳಲ್ಲಿ ಲಭ್ಯವಿದೆ. 1980ರಲ್ಲಿ LBC ರೇಡಿಯೋದಲ್ಲಿ ಎಲಿನರ್ ಬ್ರಾನ್ ಎಂಬುವರು ಮಾತಾಹರಿಯೊಂದಿಗೆ ಮಾತನಾಡಿದ್ದಾರೆ ಎಂದು ಕೂಡ ಪ್ರಸಾರವಾಯಿತು. ಆ ಸಮಯದಲ್ಲಿ ಮಾತಾಹರಿ ಸುಳ್ಳು ಹೇಳಿದ್ಲೋ ಇಲ್ಲವೋ ಎಂಬುದು ಸ್ಪಷ್ಟವಾಗಿಲ್ಲ. ಆದರೆ ಆ ಕತೆ ತನ್ನನ್ನು ಇನ್ನಷ್ಟು ಆಸಕ್ತಿಕರವಾಗಿಸುತ್ತದೆ ಎಂದು ಆಕೆ ನಂಬಿಕೊಂಡಿದ್ಲು. ಆದಾಗ್ಯೂ ಇದರಿಂದ ಉಂಟಾಗಬಹುದಾದ ಮುಜುಗರ ಮತ್ತು ಅಂತಾರಾಷ್ಟ್ರೀಯ ಪ್ರತಿಕ್ರಿಯೆಯಿಂದಾಗಿ ಆಕೆ ಅದನ್ನು ಒಪ್ಕೊಳ್ಳೋದಕ್ಕೆ ಹೋಗಲಿಲ್ಲ. 1916ರ ಕೊನೆಯಲ್ಲಿ ಮಾತಾಹರಿ ಮ್ಯಾಡ್ರಿಡ್ಗೆ ಹೋಗ್ತಾಳೆ. ಅಲ್ಲಿ ಜರ್ಮನ್ ಮಿಲಿಟರಿ ಅಟ್ಯಾಚ್ ಮೇಜರ್ ಆರ್ನಾಲ್ಡ್ ಕಲ್ಲೆನನ್ನ ಮೀಟ್ ಮಾಡಿ ಕ್ರೌನ್ಸ್ ಪ್ರಿನ್ಸ್ ಜೊತೆ ಮೀಟಿಂಗ್ ಏರ್ಪಡಿಸೋಕೆ ಕೇಳ್ಕೊಂತಾಳೆ. ಈ ಟೈಮಲ್ಲಿ ಮಾತಾಹರಿ ದುಡ್ಡಿಗೋಸ್ಕರ ಫ್ರೆಂಚ್ ಸೀಕ್ರೆಟ್ನ ಜರ್ಮನಿ ಜೊತೆ ಹಂಚ್ಕೊಳ್ಳೋಕೆ ಮುಂದೆ ಬಂದ್ಲು. ಆದರೆ ಅದು ದುರಾಸೆಗೋಸ್ಕರನೋ ಇಲ್ಲ ಪ್ರಿನ್ಸ್ ವಿಲ್ಮೆಲ್ ಜೊತೆ ಮೀಟಿಂಗ್ ಮಾಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ಲು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಜನವರಿ 1917ರಲ್ಲಿ ಮೇಜರ್ ಕಲ್ಲೆ ಬರ್ಲಿನ್ಗೆ ರೇಡಿಯೋ ಮೆಸೇಜನ್ನು ಕಳಿಸಿದ್ರು. ಅದರಲ್ಲಿ H-21 ಅನ್ನೋ ಕೋಡ್ ನೇಮ್ನ ಜರ್ಮನ್ ಸ್ಪೈನ ಹೆಲ್ಪಿಂಗ್ ಆಕ್ಟಿವಿಟೀಸ್ ಬಗ್ಗೆ ಕೇಳಿದ್ರು. ಆ ಡಿಸ್ಕ್ರಿಪ್ಷನ್ ಜೆಲ್ಲೆ ಲೈಫ್ ಸ್ಟೋರಿ ಜೊತೆ ಅಷ್ಟು ಕ್ಲೋಸ್ ಆಗಿತ್ತು. ಅಂದರೆ ಏಜೆಂಟ್ H-21 ಅಂದರೆ ಮಾತಾಹರಿನಿ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿತ್ತು. ಡ್ಯೂಕ್ಸಿನ್ ಬ್ಯೂರೋ ಆ ಮೆಸೇಜ್ಗಳನ್ನು ಇಂಟರ್ಸೆಪ್ಟ್ ಮಾಡಿ ಅದರಲ್ಲಿದ್ದ ಇನ್ಫಾರ್ಮೇಷನ್ನಿಂದ H-21 ಅಂದರೆ ಮಾತಾಹರಿ ಅಂತ ಗುರುತಿಸ್ತಿತ್ತು. ಜರ್ಮನ್ ಇಂಟೆಲಿಜೆನ್ಸ್ಗೆ ಆ ಕೋಡ್ ಫ್ರೆಂಚ್ನಿಂದ ಆಲ್ರೆಡಿ ಬ್ರೇಕ್ ಆಗಿದೆ ಅಂತ ಗೊತ್ತಿತ್ತು. ಸೊ ಆ ಮೆಸೇಜ್ಗಳನ್ನು ಫ್ರೆಂಚ್ನಿಂದ ಮಾತಾಹರಿನ ಅರೆಸ್ಟ್ ಮಾಡಿಸೋಕೆ ಕ್ರಿಯೇಟ್ ಮಾಡಿದ್ರು ಅಂತ ಗೊತ್ತಾಗ್ತಿತ್ತು. ಜರ್ಮನ್ ಆರ್ಮಿಯ ಚೀಫ್ IC ಅಂದರೆ ಇಂಟೆಲಿಜೆನ್ಸ್ ಆಫೀಸರ್ ಜನರಲ್ ವಾಲ್ಟರ್ ನಿಕೋಲಾಯ್ಗೆ ಮಾತಾಹರಿ ಹೆಸರಿಗೆ ತಕ್ಕ ಇನ್ಫಾರ್ಮೇಷನ್ ಏನೋ ಕೊಟ್ಟಿರಲಿಲ್ಲ ಅಂತ ಸಿಕ್ಕಾಪಟ್ಟೆ ಕೋಪ ಬಂದಿತ್ತು. ಅವಳು ಜರ್ಮನಿಯವ್ರಿಗೆ ಫ್ರೆಂಚ್ ಪೊಲಿಟಿಷಿಯನ್ಸ್ ಮತ್ತು ಜನರಲ್ಸ್ಗಳ ಸೆಕ್ಸ್ ಲೈಫ್ ಬಗ್ಗೆ ಪ್ಯಾರಿಸ್ ಗಾಸಿಪ್ಗಳನ್ನು ಮಾರ್ತಾ ಇದ್ಲು. ಅದಕ್ಕೆ ಅವಳನ್ನು ಜರ್ಮನ್ ಸ್ಪೈ ಅಂತ ಫ್ರೆಂಚ್ಗೆ ತೋರಿಸಿ ಅವಳ ಕೆಲಸನ ಮುಗಿಸೋಕೆ
ಡಿಸೈಡ್ ಮಾಡಿದ್ರು. ಮಾತಾಹರಿಯ ವಿಚಾರಣೆ. ಡಿಸೆಂಬರ್ 1916ರಲ್ಲಿ ಫ್ರೆಂಚ್ ಗೂಢಚಾರರು ಮಾತಾಹರಿಗೆ 6 ಜನ ಡಬಲ್ ಏಜೆಂಟ್ಗಳ ಹೆಸರನ್ನ ಪತ್ತೆ ಹಚ್ಚುವ ಅವಕಾಶ ನೀಡಿದ್ರು. 5 ಜನ ಏಜೆಂಟರು ಸುಳ್ಳು ದಾಖಲೆಗಳೊಂದಿಗೆ ಜರ್ಮನಿಗಾಗಿ ಕೆಲಸ ಮಾಡ್ತಾ ಇದ್ರು. ಆದರೆ 6ನೇ ವ್ಯಕ್ತಿ ಜರ್ಮನಿ ಮತ್ತು ಫ್ರಾನ್ಸ್ ಎರಡಕ್ಕೂ ಏಜೆಂಟ್ ಆಗಿದ್ದ. ಮಾತಾಹರಿ ಮ್ಯಾಡ್ರಿಡ್ಗೆ ಹೋದ 2 ವಾರಗಳ ನಂತರ ಜರ್ಮನ್ನರು ಆ ಡಬಲ್ ಏಜೆಂಟ್ನನ್ನ ಗಲ್ಲಿಗೇರಿಸಿದ್ರು. ಆದರೆ ಉಳಿದ 5 ಜನ ತಮ್ಮ ಕೆಲಸವನ್ನ ಮುಂದುವರಿಸಿದ್ರು. ಇದರಿಂದಾಗಿ ಮಾತಾಹರಿ ಆ 6 ಹೆಸರುಗಳನ್ನ ಜರ್ಮನ್ನರಿಗೆ ಹೇಳಿದ್ದಾರೆಂದು ಫ್ರೆಂಚ್ ಏಜೆಂಟರಿಗೆ ಕನ್ಫರ್ಮ್ ಆಯಿತು. ಫೆಬ್ರವರಿ 13, 1917ರಂದು ಮಾತಾಹರಿಯನ್ನ ಪ್ಯಾರಿಸ್ ಹೋಟೆಲ್ನಲ್ಲಿ ಬಂಧಿಸಲಾಯಿತು. ಜುಲೈ 24ರಂದು ಜರ್ಮನಿ ಪರವಾಗಿ ಗೂಢಚರ್ಯೆ ಮಾಡಿದ ಆರೋಪದ ಮೇಲೆ ಆಕೆಯನ್ನ ನ್ಯಾಯಾಲಯಕ್ಕೆ ಕರೆತರಲಾಯಿತು. ಆಕೆಯಿಂದ ಕನಿಷ್ಠ 50,000 ಸೈನಿಕರು ಸತ್ತಿದ್ದಾರೆ ಎಂದು ಆರೋಪ ಮಾಡಲಾಯಿತು. ಫ್ರೆಂಚ್ ಮತ್ತು ಬ್ರಿಟಿಷ್ ಗುಪ್ತಚರ ಇಲಾಖೆಗೆ ಆಕೆ ಜರ್ಮನಿಗಾಗಿ ಬೇಹುಗಾರಿಕೆ ಮಾಡುತ್ತಿದ್ದಾಳೆಂದು ಅನುಮಾನ ಇಟ್ಟಾದರೂ ಸರಿಯಾದ ಸಾಕ್ಷಿಗಳು ಇರಲಿಲ್ಲ. ಅವಳು ಹೇಳ್ತಾಳೆ, ನಾನು ವೇಶ್ಯೆ ಇರಬಹುದು, ಆದರೆ ದೇಶದ್ರೋಹಿ ಅಲ್ಲ ಎಂದು ವಿಚಾರಣೆಯ ಸಮಯದಲ್ಲಿ ಮಾತಾಹರಿ ಹೇಳಿದ್ಲು. ವಿಚಾರಣೆ ನಡೆಸಿದ ಕ್ಯಾಪ್ಟನ್ ಪಿಯರೆ ಬೌಚರ್ಡನ್ ಮಾತಾಹರಿ ಬಗ್ಗೆ ಹೆಚ್ಚಿನ ಮಾಹಿತಿ ಸಂಗ್ರಹ ಮಾಡಿದ್ರು. ಆಕೆ ಜಾವಾನೀಸ್ ರಾಜ್ಕುಮಾರಿ ಎಂದುಕೊಂಡಿದ್ದರು. ಆಕೆ ಡಚ್ ಮೂಲದವಳು ಎಂದು ತಿಳಿದು ಬಂತು. ಇದನ್ನೇ ಅವರು ಆಕೆ ಸುಳ್ಳು ಹೇಳುತ್ತಿದ್ದಳು ಎಂಬುದಕ್ಕೆ ಸಾಕ್ಷಿಯಾಗಿ ತೋರಿಸಿದ್ರು. ಮಾತಾಹರಿ ಜರ್ಮನ್ ಅಧಿಕಾರಿಗಳಿಂದ 20,000 ಫ್ರಾಂಕ್ಗಳನ್ನ ಪಡೆದಿದ್ಲು ಎಂದು ಒಪ್ಪಿಕೊಂಡ್ಲು. ಆದರೆ ಅದು ಜರ್ಮನಿಗಾಗಿ ಬೇಹುಗಾರಿಕೆ ಮಾಡಿದಕ್ಕಾಗಿ ನೀಡಿದ್ದು ಎಂದು ಬೌಚರ್ಡನ್ ವಾದ ಮಾಡಿದ್ರು. ಇದೇ ಸಮಯದಲ್ಲಿ ಲಡಾಕ್ಸ್ ಎಂಬ ಇನ್ನೊಬ್ಬ ಏಜೆಂಟ್ ಮಾತಾಹರಿ ವಿರುದ್ಧ ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡ್ತಾ ಇದ್ದ. ಮಾತಾಹರಿಯು ಬಲಿಪಶು ಆದಂತಹ ಸಂದರ್ಭ. 1917ರಲ್ಲಿ ಫ್ರಾನ್ಸ್ ಯುದ್ಧದಿಂದ ಎಲ್ಲರಿಗೂ ಸಾಕಾಗಿ ಹೋಗಿತ್ತು. ಸೈನ್ಯದಲ್ಲೆಲ್ಲ ಗಲಾಟೆ ಶುರುವಾಗಿತ್ತು. ಆಗ ಫ್ರೆಂಚ್ ಸರ್ಕಾರಕ್ಕೆ ಎಲ್ಲ ತಪ್ಪಿಗೂ ಒಬ್ಬ ಜರ್ಮನ್ ಸ್ಪೈ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡ್ರು. ಮಾತಾಹರಿ ಪಕ್ಕ ಟಾರ್ಗೆಟ್ ಆದ್ರು. ನ್ಯೂಸ್ ಪೇಪರ್ಗಳಲ್ಲಿ ಅವರ ಬಗ್ಗೆ ದೊಡ್ಡದಾಗಿ ಬರೆದ್ರು. ಅವ್ರನ್ನ ದೊಡ್ಡ ಸ್ಪೈ ತರ ತರಿಸಿದ್ರು. ಕೆಲವು ಇತಿಹಾಸಕಾರರು ಹೇಳ್ತಾರೆ, ಮಾತಾಹರಿ ಅಷ್ಟೇನು ದೊಡ್ಡ ಸ್ಪೈ ಅಲ್ಲ, ಫ್ರೆಂಚ್ ಸೈನ್ಯದ ಸೋಲಿಗೆ ಅವರನ್ನ ಬಲಿಪಶು ಮಾಡಿದ್ರು ಅಂತ. ಸ್ಪೇನ್ ಪೇಪರ್ಗಳಲ್ಲಿ ಸಿಗೋ ವಿಷಯಗಳನ್ನೇ ಅವರು ಹೇಳಿದ್ದು. ಅವರು ಒಂಥರ ಸ್ವತಂತ್ರ ಹೆಂಗಸು, ಡೈವೋರ್ಸ್ ಆಗಿತ್ತು, ನ್ಯೂಟ್ರಲ್ ದೇಶದವರು, ಡ್ಯಾನ್ಸರ್ ವೇಷೆ, ಇದೆಲ್ಲ ಸೇರಿ ಯುದ್ಧದಲ್ಲಿ ಸೋತಿದ್ದ ಫ್ರಾನ್ಸ್ಗೆ ಒಳ್ಳೆ ಬಲಿಪಶು ಸಿಕ್ಕಿದ್ರು. ಅವರು ಕೆಟ್ಟ ನಡತೆ ಇರೋದ್ರಿಂದ ಏನಾಗುತ್ತೆ ಅಂತ ತೋರಿಸೋಕೆ ಅವರನ್ನ ಉದಾಹರಣೆಯಾಗಿ ಮಾಡಿದ್ರು. ಮಾತಾಹರಿ ನಾನು ಮುಗ್ದೆ ಅಂತ ಪ್ಯಾರಿಸ್ನ ಡಚ್ ರಾಯಭಾರಿಗೆಲ್ಲ ಪತ್ರ ಬರೆದ್ರು. ನಾನು ಡ್ಯಾನ್ಸರ್ ಆಗಿದ್ದಕ್ಕೆ ಬೇರೆ ಬೇರೆ ದೇಶದವರ ಜೊತೆ ಮಾತಾಡ್ತಿದ್ದೆ ಅಷ್ಟೇ, ನಾನು ನಿಜವಾಗ್ಲೂ ಸ್ಪೈ ಅಲ್ಲ, ಅದಕ್ಕೆ ನನ್ನನ್ನು ನಾನು ಕಾಪಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂದರು. ವಿಚಾರಣೆ ಟೈಮಲ್ಲಿ ಅವರಿಗೆ ತುಂಬ ಬೇಜಾರಾಗಿದ್ದು ಯಾವಾಗ ಅಂದರೆ, ಅವರ ಪ್ರಿಯಕರ ಮಾಸ್ಲೋ ಮಾತಾಹರಿ ಪರವಾಗಿ ಸಾಕ್ಷಿ ಹೇಳೋಕೆ ನಿರಾಕರಿಸಿದಾಗ ಅವರಿಗೆ ಶಿಕ್ಷೆ ಆದರೂ ಪರವಾಗಿಲ್ಲ ಎಂದು ಹೇಳಿದ. ಮಾಸ್ಲೋ ಕೈಬಿಟ್ಟ ಅಂತ ಗೊತ್ತಾದಾಗ ಮಾತಾಹರಿ ಮೂರ್ಛೆ ಹೋಗ್ಬಿಟ್ಲು. ಮರಣದಂಡನೆಯ ನಂತರದ ಸುದ್ದಿ ವರದಿಗಳು ಅವರು ಜರ್ಮನಿಗಾಗಿ ಬೇಹುಗಾರಿಕೆ ನಡೆಸಿದ್ದಕ್ಕಾಗಿ ಒಪ್ಪಿಕೊಂಡಿದ್ದಾರೆಂದು ಹೇಳಿಕೊಂಡರೂ ಮಾತಾಹರಿ ಅಂತಹ ಯಾವುದೇ ತಪ್ಪೊಪ್ಪಿಕೊಳ್ಳುವಿಕೆಯನ್ನ ಮಾಡಲಿಲ್ಲ. ತನ್ನ ಅಗ್ನಿ ಪರೀಕ್ಷೆಯ ಉದ್ದಕ್ಕೂ ತಾನು ಎಂದಿಗೂ ಜರ್ಮನ್ ಗೂಢಚಾರ ಆಗಿರಲಿಲ್ಲ ಅಂತ ಅವಳು ಸಮರ್ಥನೆ ಮಾಡಿಕೊಂಡ್ಳು. ಮಾತಾಹರಿಯನ್ನ ಅಕ್ಟೋಬರ್ 15, 1917ರಂದು ಬೆಳಗಿನ ಜಾವದಲ್ಲಿ 41 ವರ್ಷದ ಮಾತಾಹರಿಯವರನ್ನ 12 ಫ್ರೆಂಚ್ ಸೈನಿಕರ ತಂಡ ಗುಂಡಿಕ್ಕಿ ಕೊಲ್ಲಲಾಯಿತು. ಬ್ರಿಟಿಷ್ ಪತ್ರಕರ್ತ ಹೆನ್ರಿ ವೆಲ್ಸ್ ಈ ಘಟನೆಗೆ ಪ್ರತ್ಯಕ್ಷದರ್ಶಿಯಾಗಿದ್ರು. ಅವ್ರ ಪ್ರಕಾರ ಮಾರ್ಗರೇಟಾ ಜೆಲ್ಲೆ ಕಣ್ಣಿಗೆ ಬಟ್ಟೆ ಕಟ್ಟಿಸಿಕೊಳ್ಳಲು ಅಥವಾ ಕಣ್ಣೆ ಮುಚ್ಚಿಕೊಳ್ಳಲು ಒಪ್ಪಲಿಲ್ವಂತೆ. ಸಾಯೋಕ್ಕೂ ಮುಂಚೆ ಆಕೆ ಗುಂಡು ಹಾರಿಸುವ ಸೈನಿಕರಿಗೆ ಧೈರ್ಯದಿಂದ ಮುತ್ತು ನೀಡಿದಳು ಅಂತ ಹೇಳ್ತಾರೆ.